ಅವಳ ಇರುಗ್ ತಕ್ಕೊಂಡಿದ್ಯಾ? ಲವ್ ಯು ಬೇರೆ ಹೇಳ್ತಿದ್ಯಾ? ಏನಾಗಿದೆ ನಿನಗೆ? ನೋಡ್ತೀಯ ರುಕ್ಕು, ನೀನು ನನ್ನ ಬಾಲನ್ನ ಎಷ್ಟೇ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅದು ನಿನ್ನಿಂದ ಆಗ್ತಿಲ್ಲ. ಯಾಕೆ ಅಂದರೆ ಗಂಡ ಹೆಂಡತಿದು 7 ಜನ್ಮದ ಸಂಬಂಧ, ನಿಂತರ ಅಲ್ಲ. ಮಾವ, ಇದಕ್ಕೆ ನೀನೇ ಉತ್ತರ ಕೊಡು. ನೀನ್ ಯಾಕೆ ಅವ್ಳು ಹೇಳ್ದ ಕೇಳ್ತಾ ಇದೀಯಾ? ಅದೇನೋ ಗೊತ್ತಿಲ್ಲ ರುಕ್ಕು, ಅವಳು ಹೇಳ್ದಂಗೆಲ್ಲ ಕೇಳೋಣ ಅನಿಸ್ತಿದೆ. ಇದು ಒಳ್ಳೆ ಗಂಡನ ಲಕ್ಷಣ ಅಂದರೆ. ಬಾಯ್ ಮುಚ್ಚೆ ಸಾಕು. ನನ್ ಮಾವ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನೆ, ಅದಕ್ಕೆ ನೀನು ಏನೇನೋ ಅನ್ಕೋಬೇಡ. ಮಾವ ಸರಿ ಸರಿ, ನಾನು ಇಲ್ಲೇ ಇದ್ರೆ ಹೀಗೆ ದಿವ್ಯನ್ ನೋಡ್ತಾ ಇರಬೇಕು, ಮಾತಾಡ್ತಾ ಇರಬೇಕು ಅನ್ಸುತ್ತೆ. ನಾನು ಹೊಡ್ತೀನಿ. ಮಾವ, ನೀನ್ ಮಾಡ್ತಿರೋದು ಚೂರು ಸರಿ ಇಲ್ಲ. ಸಾರಿ ರುಕ್ಕು, ನಾನು ಏನು ಮಾಡ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಹೊರಡ್ತೀನಿ. ಆಮೇಲೆ ದರ್ಶಿನಿ ಓಪನ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಮನೆ ಕಡೆ ಸ್ವಲ್ಪ ಹುಷಾರಿದ್ಯಾ? ನೀನೇನು ತಲೆ ಕೆಡ್ಸ್ಕೊಬೇಡ, ಮನೆ ಕಡೆ ನಾನು ನೋಡ್ಕೋತೀನಿ. ನೀನು ಹೋಗ್ಬಿಟ್ ಬಾ. ಬಾಯ್. ಬಾಯ್. ಏನಾಗಿದೆ ನನ್ನ ಮಗನ್ಗೆ? ಪದೇ ಇವಳ ಹೆಸರಾಗಿ ಹೇಳ್ತಾ ಇದ್ದಾನೆ. ಲೇ, ಇದು ಬರೀ ಟ್ರೇಲರ್ ಅಷ್ಟೇ. ಸಿನಿಮಾ ಹೆಂಗಿರುತ್ತೆ ಅಂತ ನೋಡ್ತಾ ಇರು. ಇನ್ ಮುಂದೆ ಬಾಲ ನನ್ನ ಹಿಂದೆ ನಾಯಿ ಥರ ಸುತ್ತಾನೆ, ನೋಡ್ತಾ ಇರು. ಕರೆಕ್ಟಾಗಿ ಹೇಳ್ದೆ ದಿವ್ಯಾ, ಆ ಪಿಕ್ಚರ್ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಇವ್ರನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿ ಅತ್ಯಾಚಾರ ನಡೆಯೋ ಸಮಯದಲ್ಲಿ ಅಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ, ಹೊರಟೋದ್ರು ಅಂತಾರೆ. ಇದನ್ನ ನಂಬೋಕ್ಕಾಗತ್ತಾ ಇವರನ್ನ? ಆದ್ದರಿಂದ ನನ್ನ ಕಕ್ಷಿದಾರ ಹರ್ಷಿತ್ ದೇವೇಂದ್ರ ಅರಸ್ ಅವರನ್ನ ಸುಳ್ಳು ಕೇಸಲ್ಲಿ ಫಿಟ್ ಮಾಡೋದಕ್ಕೆ ಇವರು ಕಟ್ಟಿದ ಸುಳ್ಳಿನ ಕತೆ ಇದು, ಯುವರ್ ಆನರ್. ಹಣದ ಆಸೆಗೆ ಈ ಹುಡುಗಿ ಇವ್ರ ತಂದೆ ಮಾಡಿರುವಂತಹ ಷಡ್ಯಂತ್ರ ಇದು. ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಈ ಪರಿಸ್ಥಿತಿಗೆ ಕಾರಣ ಇವನೇ. ಮಹಾಸ್ವಾಮಿಗಳೇ, ನನಗೆ ನ್ಯಾಯ ಕೊಡ್ಸಿ. ಬಡವ್ರ ಮನೆ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಅಪೋಸಿಷನ್ ಲಾಯರ್ ಮಂಜುನಾಥ್ ಅವರ ಭಾಷಾ ಪ್ರಯೋಗದಲ್ಲಿ ಸ್ವಲ್ಪ ಹಿಡ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಒಂದು ಅಮಾಯಕ ಹುಡುಗಿಯ ಕಣ್ಣೀರಿಗೆ ಇವ್ರ ಮಾತು ಕಾರಣ ಆಗ್ತಿದೆ. ಮೊದಲೇ ಅವಳಿಗಾಗಿರೋ ದೈಹಿಕ ಹಲ್ಲೆಯಿಂದ ಕುಸ್ತು ಹೋಗಿದ್ದಾಳೆ. ಮಂಜುನಾಥ್ ಅವರೇ, ಕೇಳೋ ಪ್ರಶ್ನೆನ ಕೇಳೋ ಧಾಟಿನಲ್ಲಿ ಕೇಳಿ. ಸಾರಿ ಯುವರ್ ಆನರ್. ನಮ್ಮ ಆಪೋಸಿಟ್ ಲಾಯರ್ ಪ್ರಕೃತಿ ಅವರು ಹೇಳಿರೋ ಹಾಗೆ ಘಟನೆಗೆ ಸಂಬಂಧಪಟ್ಟ ಕಾರು ಹರ್ಷಿತ್ ಅವ್ರದ್ದು. ವಾಸ್ತವವಾಗಿ ಆ ಕಾರು ಹರ್ಷಿತ್ ಅವರ ಹೆಸರಲ್ಲೇ ಇಲ್ಲ. ಅದಕ್ಕೆ ಬೇಕಾದ ಡಾಕ್ಯುಮೆಂಟನ್ನು ತಮಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ.
ಅಲ್ಲ ಜಾನಕಿ, ಒಂದೊಂದ್ಸಲ ಇವಳು ಆಡ್ತಾ ಇರೋದು ನೋಡಿ ನಾನೇ ಏಮಾರ್ಬಿಟ್ಟಿದ್ದೆ ಕಣೆ. ನಮ್ಮ ದಿವ್ಯಾ ಎಷ್ಟು ಬದಲಾಗ್ತಾ ಇದ್ದಾಳೆ, ಒಳ್ಳೆ ಗುಣಗಳನ್ನೆಲ್ಲ ಕಲ್ತ್ಕೋತಾ ಇದ್ದಾಳೆ ಅಂತ ಖುಷಿ ಆಗೋಗ್ಬಿಟ್ಟಿದೆ. ಆದರೆ ಮೂದೇವಿ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅದೆಲ್ಲಿ ಬದಲಾಗತ್ತೆ. ಅಷ್ಟಲ್ಲದೆ ಹೋಗಿದ್ರೆ ದರ್ಶಿನಿ ಮುಚ್ಚಕ್ಕೆ ನೋಡ್ತಿದ್ಲ ಅತ್ತೆ. ಗಂಡ ಬದಲಾದ್ರೆ ತಡ್ಕೊಳಕ್ಕಾಗದಿರೋ ಏಕೈಕ ಪ್ರಾಣಿ ಏನಾದರೂ ಇದ್ರೆ ಅದು ಇವಳೇನೆ. ಇವಳು ಬದಲಾಗ್ತಾಳ, ಆ ಆಸೆ ಬಿಟ್ಬಿಡಿ. ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಹೇಳು? ನಮ್ಮ ಬಾಲನ್ಗೋಸ್ಕರ. ಈಗ ಅವಳಿಗೆ ತನ್ನ ತಪ್ಪು ಅರಿವಾಗಿದೆ. ತನ್ನ ಗಂಡನ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೋಬೇಕು ಅಂತ ನೇರ ದಾರಿಲಿ ಹೋಗೋದು ಬಿಟ್ಟು ಅಡ್ಡ ದಾರಿ ಹಿಡ್ದಿದ್ದಾಳೆ ಅಷ್ಟೇ. ಅದೇನೋ ಅಂತಾರಲ್ಲ ಅತ್ತೆ, ಹಾಲು ಕುಡ್ದ ಮಕ್ಕಳೇ ಬದುಕಲ್ವಂತೆ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕ್ತಾವಾ? ಅದನ್ನು ಅವಳಿಗೆ ಹೇಳೋರು ಯಾರಮ್ಮ? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಅವಳ ತಲೆಯಲ್ಲಿದೆಯಾ? ಹೋಗಿ ಹೋಗಿ ಆ ಮಂತ್ರವಾದಿ ಹತ್ರ ಹೋಗಿ ಬಂದಿದ್ದಾಳಲ್ಲ, ಏನ್ ಹೇಳೋದು ಇವಳಿಗೆ? ಎಲ್ಲ ನನ್ನ ಕರ್ಮ. ಗಂಡನ ಪ್ರೀತಿಯಿಂದ ಹೊಲಿಸ್ಕೋಬೇಕೇ ಹೊರತು ಕೆಟ್ಟ ದಾರಿಲಿ ಪಡ್ಕೊಳಕ್ಕಾಗಲ್ಲ ಅನ್ನೋದು ಇನ್ನೂ ಅವಳಿಗೆ ಅರ್ಥನೇ ಆಗ್ಲಿಲ್ವಲ್ಲೇ. ಗಂಡು ಹೆಣ್ಣಿನ ಪ್ರೀತಿಗೆ ಹೆದರೋ ಅಷ್ಟು ದ್ವೇಷಕ್ಕೆ ಹೆದರಲ್ಲ. ಅದ್ ಯಾವಾಗ ಇದನ್ನ ತಿಳ್ಕೊತಾಳೋ ತಿದ್ಕೋತಾಳೋ ಅದ್ ದೇವರೇ ಬಲ್ಲ. ಅಯ್ಯೋ, ಅವಳಿಗೆಲ್ಲ ಅರ್ಥ ಆಗುತ್ತೆ ಬಿಡು. ಅಲ್ಲ, ಈ ಬಾಲಂಗಾದ್ರೂ ಅರ್ಥ ಆಗ್ಬಾರ್ದಾ? ಜಾಕಿ, ನಂಗನ್ಸುತ್ತೆ ದಿವ್ಯನ ಬಗ್ಗೆ ಬಾಲನ್ಗೆ ಅದೇನೋ ಹೇಳ್ತಾರಲ್ಲ, ಸಾಫ್ಟ್ ಕಾರ್ನರ್ ಅಂತ, ಅದಿದೆ ಅಂತ. ಬೇರೆ ಯಾವನಾದ್ರೂ ಗಂಡಸಾಗಿದ್ರೆ ಅವಳಿಗೊಂದು ಗತಿ ಕಾಣಿಸಿರೋರು. ಆದರೆ ನಮ್ಮ ಬಾಲ ಹಾಗೇ ಇದ್ದಾನೆ ನೋಡು. ಅದ್ ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ಲೋ ಏನೋ ಅತ್ತೆ, ಬಾಲನ್ ತರ ಗಂಡ ಸಿಕ್ಕಿದಾನೆ. ಬಾಲ ನಿಜವಾಗ್ಲೂ ಅವಳನ್ನ ಪ್ರೀತಿಸಿದ್ದ ಅತ್ತೆ. ಇವಳು ಕೆಟ್ಟ ಬುದ್ಧಿ ಎಲ್ಲಿ ಗೊತ್ತಿತ್ತು ಅವನಿಗೆ ಮೊದಲು. ಅದಕ್ಕೇನೆ ಹಳೇ ಭಾವನೆಗಳೆಲ್ಲ ಅವನಲ್ಲಿ ಹಾಗೆ ಉಳ್ಕೊಂಡಿದೆ. ಆಗ ಬಾಲ ಫ್ರಾಡ್ ಆಗಿದ್ದು ಕೂಡ ಇವಳು ಪ್ರೀತಿನ ಪಡ್ಕೊಳ್ಳೋಕ್ಕೆ, ಇನ್ನೇನಕ್ಕೂ ಅಲ್ಲ. ಯಾರಾದ್ರೂ ಪ್ರೀತಿ ಮಳಗಿ ಸೋತೋಗಿದ್ರೆ ಆಮೇಲೆ ಎದ್ದು ಬದುಕನ್ನ ಕಟ್ಕೊಂಡಿದ್ರೆ ಅದು ನಮ್ಮ ಬಾಲನೇ ಕಣೆ. ಆ ದೇವರು ಅವನನ್ನ ಚೆನ್ನಾಗಿಟ್ಟಿರ್ಬೇಕು. ನಿಜ ಅತ್ತೆ, ಆದಷ್ಟು ಬೇಗ ಅವನ ಮನಸ್ಸು ಬದಲಾಗಿ ರುಕ್ಕು ಮದುವೆ ಆದ್ರೆ ಅಷ್ಟೇ ಸಾಕು. ಯುವರ್ ಆನರ್, ಉಷಾ ಥರ ಹೆಣ್ಣು ಮಕ್ಕಳು ಶ್ರೀಮಂತರ ಮನೆ ಗಂಡು ಮಕ್ಕಳಿಗೆ ಬಲೆ ಬೀಸೋದು, ಅವ್ರ ಕೈಗೆ ಸಿಗಲಿಲ್ಲ ಅಂದರೆ ಅವರ ಬಗ್ಗೆ ಕತೆ ಕಟ್ಟಿ ಕೇಸ್ ಹಾಕೋದು, ಅವರು ತೇಜೋವಧೆ ಮಾಡೋದು. ಇದು ಇತ್ತೀಚೆಗೆ ಹೆಣ್ಣು ಮಕ್ಕಳ ಚಾಳಿ ಆಗಿಬಿಟ್ಟಿದೆ. ಅದು ಅಲ್ಲದೆ ಎಷ್ಟೋ ಕೇಸುಗಳಲ್ಲಿ ಇದು ಪ್ರೂವ್ ಆಗಿದೆ. ಇದು ಕೂಡ ಅಂಥದ್ದೇ ಒಂದು ಕೇಸು ಅಂತ ಪರಿಗಣಿಸಬೇಕು ಅಂತ ನನ್ನ ಪ್ರಾರ್ಥನೆ. ಒನ್ಸ್ ಅಗೇನ್ ಇದು ಕ್ಲಿಯರ್ ಆಗಿ ದುಡ್ಡು ಮಾಡೋಕೆ ಮಾಡಿರೋ ಪ್ಲಾನ್, ಯುವರ್ ಆನರ್. ನಿಮ್ಮ ಮುಂದಿರೋ ಈ ಹುಡುಗಿ ತನ್ನ ವೈಯಕ್ತಿಕ ದ್ವೇಷ ಸಾಧನೆಗೋಸ್ಕರ SI ಸತ್ಯ ಅವರು ಸೃಷ್ಟಿ ಮಾಡಿರೋ ನಕಲಿ ದಾಖಲೆಗಳಿವು. ಆಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ದಕ್ಷ ಆಫೀಸರ್ ಮೇಲೆ ಇವರು ಮಾಡ್ತಿರೋ ಆರೋಪದಲ್ಲಿ ಹುರುಳಿಲ್ಲ. ಅವರು ಈ ಕೇಸಲ್ಲಿ ವಿಚಾರಣೆ ನಡೆಸ್ತಿರೋ ಒಬ್ಬ ಅಧಿಕಾರಿ ಅಷ್ಟೇ. ಈ ಕೇಸ್ಗೂ ಅವರ ಪರ್ಸನಲ್ ಲೈಫ್ಗೂ ಏನ್ ಸಂಬಂಧ? ಸಂಬಂಧ ಇದೆ, ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಯುವರ್ ಆನರ್, ಪೊಲೀಸ್ ಅವರು ಮೆನ್ಷನ್ ಮಾಡಿರುವಂತಹ ಮುಖ್ಯವಾದ ಸಾಕ್ಷಿ ಆ ಶೂ ಪಾಲಿಶ್ ವ್ಯಕ್ತಿ, ಅವರನ್ನ ಇಲ್ಲಿಗೆ ಕರೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಈರಣ್ಣ, ಈರಣ್ಣ, ಈರಣ್ಣ.
ಅಜ್ಜಿ ನನ್ ಮಾವ ಮಾಡಿರೋ ಆಕ್ಟಿಂಗ್ನ ಆ ದಿವ್ಯ ನಂಬಿಟ್ಲು. ಆ ದಿವ್ಯ ಇದ್ದಾಳಲ್ಲ, ಇದೇನು ಟ್ರೇಲರು, ಪಿಕ್ಚರ್ ಇನ್ನು ಬಾಕಿ ಇದೆ, ನಿನ್ ಮಾವ ನನ್ನಿಂದ ಹೇಗ್ ಬರ್ತಾರೆ ನೋಡ್ತಾ ಇರುವಂತ ಆವಾಜ್ ಬೇರೆ ಹಾಕಿದ್ಲು. ಹೋಗ್ತೀನಿ. ಅಯ್ಯೋ ದಡ್ಡಿ 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 ಸರಿಯಾಗಿ ಮಾರಿದ್ದಾಳೆ. ಮತ್ತೆ ನನ್ ಮಾವನ ಆಕ್ಟಿಂಗ್ ಕೂಡ ಸೂಪರ್ ಆಗಿತ್ತು, ಅದಕ್ಕೆ ಅವಳು ನಂಬಿತ್ತು. ಅತ್ತೆ ಇವಳಿಗೆ ಅವಕಾಶ ಸಿಕ್ಕಾಗೆಲ್ಲ ಬಾಲನ್ನ ಹೊಗಳಿಲ್ಲ ಅಂದ್ರೆ ತಿಂದನ್ನ ಕರಗೋದಿಲ್ಲ ಅನ್ಸುತ್ತೆ. ಬಾಲಂಗೆ 100 ವರ್ಷ ಆಯ್ಸು ಅನ್ಕೋತಿದ್ದ ಹಂಗೆ ಕಾಲ್ ಮಾಡ್ದ. ಮೂರ್ ಜನ ಬಾಯಿ ಮುಚ್ಕೊಂಡು ಇಡ್ತೀರಾ? ನಂಗೆ ಡಿಸ್ಟರ್ಬ್ ಆಗ್ತಿದೆ. ನನ್ ಬಾಲ ಕಾಲ್ ಮಾಡ್ತಿದ್ದಾನೆ. ಏನು ನನ್ನ ಬಾಲನ? ಭ್ರಮೆ. ಅವ್ನು ನಿನಗೆ ಫೋನ್ ಮಾಡಕ್ ಸಾಧ್ಯನೇ ಇಲ್ಲ. ಏಯ್ ಸುಮ್ಮನೆ ಹಗಲ್ಗನಸ್ ಕಾಣ್ಬೇಡ್ವೆ, ಹುಚ್ಚಿ ಆಗೋಗ್ಬಿಡ್ತೀಯ. ಹೌದಾ? ನಿಮ್ ಪ್ರಕಾರ ಬಾಲ ನನಗೆ ಕಾಲ್ ಮಾಡಲ್ವಾ? ಖಂಡಿತ ಮಾಡಿರಲ್ಲ. ಮಾಡಿದ್ದಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಕೃತಿ ಅವರೇ, ಸಾಕ್ಷಿನ ಸ್ವಲ್ಪ ಬೇಗ ಕರೆಸಿ, ಕೋರ್ಟ್ ಸಮಯ ಹಾಳು ಮಾಡಬಾರ್ದು. ಯುವರ್ ಆನರ್, ಸಾಕ್ಷಿ ಇಲ್ಲಿಗೆ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬರೋಕ್ಕಾಗ್ತಿಲ್ಲ. ಆ ಸಾಕ್ಷಿನ ಮತ್ತೆ ಇಲ್ಲಿಗೆ ಕರೆಸೋದಕ್ಕೆ ನಾಳೆವರೆಗೂ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ನೀವು ಇದಕ್ಕೆ ಕಾಲಾವಕಾಶ ಕೊಡಬಾರ್ದು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದ್ರೆ ಕಾಲಾವಕಾಶ ಕೊಟ್ಟರು ಯಾವ ಉಪಯೋಗನೂ ಇಲ್ಲ ಯುವರ್ ಆನರ್. ಅದೇನು ಹೇಳಬೇಕು ಅಂತಿದ್ರು ಸರಿಯಾಗಿ ಹೇಳಿ. ಇವರು ಸೃಷ್ಟಿ ಮಾಡಿದಂತಹ ಸುಳ್ಳು ಸಾಕ್ಷಿ ಎಲ್ಲಿ ತಾನು ಸಿಕ್ಕಿಬಿದ್ದು ಶಿಕ್ಷೆ ಅನುಭವಿಸಬೇಕಾಗುತ್ತೋ ಅಂತ ಹೆದರ್ಕೊಂಡು ಊರು ಬಿಟ್ಟು ಹೊರಟಿದ್ದ. ಆದರೆ ದುರಾದೃಷ್ಟವಶಾತ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ವಿಷಾದ ಆಗ್ತಿದೆ ಯುವರ್ ಆನರ್. ಇಲ್ಲ ಇಲ್ಲ, ಅವರು ಊರ್ ಬಿಟ್ಟು ಹೊರಟೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು ಯುವರ್ ಆನರ್. ಹಾಗಿದ್ರೆ ಅವ್ರನ್ನ ಕರೆಸಿ. ಯುವರ್ ಆನರ್, ಮೇಡಮ್ ಹತ್ರ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯುವರ್ ಆನರ್, ಇದು ಯೋಚಿಸಿ ಮಾಡಿರುವಂತಹ ಪ್ಲಾನ್. ದುಡ್ಡಿಗೋಸ್ಕರ ಈ ಹುಡುಗಿ ಯಾವ ಮಟ್ಟಕ್ಕೂ ಇಳಿಯೋದಕ್ಕೆ ಹೇಸೋಲ್ಲ ಅಂತ ಆಚೆ ಜನ ಮಾತಾಡ್ತಿದ್ದಾರೆ ಯುವರ್ ಆನರ್. ಯುವರ್ ಆನರ್, ಈ ಹುಡುಗಿಯ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹುಡುಗರ ಜೊತೆ ಇವರ ಫೋಟೋನೂ ಸಿಕ್ಕಿದೆ. ಮಂಜುನಾಥ್ ಸರ್, ಯಾಕೆ ಏನೇನೋ ಹೇಳ್ತಿದ್ದೀರಾ? ನಿಮ್ಮನೆ ಹೆಣ್ಮಗು ಆಗಿದ್ದಿದ್ರೆ ನೀವು ಹೀಗೆ ಹೇಳ್ತಿದ್ರಾ? ಮೇಡಮ್, ಇದು ಕೋರ್ಟು, ಪರ್ಸನಲ್ ಅಟ್ಯಾಕ್ ಬೇಡ. ಮತ್ತೆ ನೀವ್ ಈಗ ಮಾಡ್ತಿರೋದೇನ್ ಸರ್? ಸೈಲೆನ್ಸ್, ಸೈಲೆನ್ಸ್. ಸತ್ಯ ಅವರೇ, ಇದು ಕೋರ್ಟು ಅಂತ ಮರೆತು ಏನೇನೋ ಮಾತಾಡಬೇಡಿ. ಸಾರಿ ಯುವರ್ ಆನರ್,
ಯುವರ್ ಆನರ್, ಉಷಾ ಬೇರೆ ಬೇರೆ ಹುಡುಗರ ಜೊತೆ ಇರೋ ಫೋಟೋನ ನಾನು ಸಬ್ಮಿಟ್ ಮಾಡ್ತೀನಿ. ಇಲ್ಲ ಇಲ್ಲ, ನನ್ನಂತವಳಲ್ಲ, ನಾನು ತಪ್ಪು ಮಾಡಿಲ್ಲ. ಮಹಾಸ್ವಾಮಿ ನನ್ನ ಮೇಲೆ ಇಲ್ದೇ ಇರೋ ಆರೋಪ ಮಾಡ್ತಾ ಇದ್ದಾರೆ. ಮಹಾಸ್ವಾಮಿ, ಸತ್ಯಕ್ಕ ಸತ್ಯಕ್ಕ ನನ್ನಂತವಳಲ್ಲ. ಸತ್ಯಕ್ಕ, ನೀವಾದ್ರೂ ಹೇಳಿ. ಸೈಲೆಂಟ್ ಆಗಿರಮ್ಮ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಯುವರ್ ಆನರ್, ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ SI ಸತ್ಯ ಅವರು ಈ ಕೇಸನ್ನು ಯಾಕಿಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅಂತ. SI ಸತ್ಯ ಅವರ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರೋ ಈ ರೈಟರ್ ಮಗಳೇ ಈ ಉಷಾ. ಇವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಅದಕ್ಕಾಗಿ ದುಡ್ಡಿಗಾಗಿ ಈ ಸತ್ಯನೇ ಕೊಟ್ಟು ಮಾಡಿಸಿರೋ ಪ್ಲಾನ್ ಇದು. ಅದು ಅಲ್ಲದೆ ಉಷಾಗೆ ಸತ್ಯನ ಅಕ್ಕ ಅಕ್ಕ ಅಂತ ಕರೆಯೋ ಸಲಿಗೆ ಕೂಡ ಇದೆ. ಆ ಸಲಿಗೆನ ಈಗ ತಾನೇ ನೀವು ಕೋರ್ಟಲ್ಲೇ ನೋಡಿದ್ರಿ. ಇಲ್ಲ ಇಲ್ಲ, ಇದ್ರಲ್ಲಿ ಸತ್ಯಕ್ಕನ್ ಪಾತ್ರ ಏನೂ ಇಲ್ಲ. ಅವ್ರ ಮೇಲೆ ತಪ್ಪಾಗಿ ಹೇಳ್ಬೇಡಿ. ಸರ್, ಅವರು ನನಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಹೋರಾಡ್ತಿದ್ದಾರೆ ಸರ್, ದುಡ್ಡಿಗೋಸ್ಕರ ಅಲ್ಲ. ಯುವರ್ ಆನರ್, ವಾಸ್ತವವಾಗಿ ನೋಡಿದರೆ SI ಸತ್ಯ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ದಾಖಲೆಗಳು ಸತ್ಯಕ್ಕೆ ದೂರವಾಗಿದ್ದು ಉಪಯೋಗಕ್ಕೆ ಬಾರದು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸುಳ್ಳು ಸಾಕ್ಷಿಗಳು, ಬದುಕಿಲ್ದೇ ಇರೋ ಇನ್ನೊಂದು ಸಾಕ್ಷಿ, ಉಷಾ ಬಗ್ಗೆ ಎಲ್ಲ ಗೊತ್ತಿದ್ದು ಸತ್ಯ ಅವರು ಉಷಾ ಪರವಾಗಿ ಇದಾರೋ ಇಲ್ವೋ ಅನ್ನೋದು ಇನ್ನೂ ನಿಗೂಢ ಯುವರ್ ಆನರ್. ಹಾಗಾಗಿ ಇಲ್ಲಿರೋ ಎಲ್ಲ ಸಾಕ್ಷಿಗಳನ್ನು ಸುಳ್ಳು ಎಂದು ಪರಿಗಣಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸುಳ್ಳು ಸಾಕ್ಷಿಗಳಿಂದ ನಮ್ಮ ಕಕ್ಷಿದಾರನ್ನ ಅಪವಾದದಿಂದ ಮುಕ್ತ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಯುವರ್ ಆನರ್. ಈ ಪ್ರಕರಣವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ ವಿಚಾರಣೆ ಹಾಗೂ ತೀರ್ಪನ್ನು ನಾಳೆಗೆ ಮುಂದೂಡಲಾಗಿದೆ. ಪ್ರಕೃತಿಯವರೇ, ನಿಮ್ದೇನು ಸಾಕ್ಷಿಗಳಿದೆ, ಒಂದು ದಿನ ಟೈಮ್ ಇದೆ, ಕಲೆ ಹಾಕಿ. ಕೋರ್ಟ್ ಈಸ್ ಅರ್ಜೆಂಟ್.